ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಫೈಂಡಿಂಗ್ ಡೈರೆಕ್ಷನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ, ಈಗ ನಮಗೆ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಯಾವುದೇ ಡಿವೈಸಸ್ ಇಲ್ಲ ಡೈರೆಕ್ಷನ್ನ ಕಂಡುಹಿಡಿಯೋದಕ್ಕೆ ಅಂದರೆ ತುಂಬ ನಮ್ಮ ಸಿಸ್ಟರ್ಸ್ ಪೂರ್ವಜರು ಅವರೆಲ್ಲರೂ ಈ ಸೂರ್ಯನ ಕಿರಣಗಳು, ಶ್ಯಾಡೋ, ನೆರಳನ್ನು ನೋಡಿ ಕಂಡುಹಿಡಿತಾ ಇದ್ರು. ಅದಾದಮೇಲೆ ಸನ್ ಡಯಲ್ನ ನೋಡಿ ಕಂಡುಹಿಡಿತಾ ಇದ್ರು, ಕ್ಲಾಕ್, ಅದೆಲ್ಲ ತಿಳ್ಕೊಂಡ್ವಿ. ಹಾಗೆ ಮ್ಯಾಗ್ನೆಟ್ ಒಂದು ಎಕ್ಸ್ಪ್ಲನೇಷನ್ ಮಾಡಿದ್ವಿ ಲಾಸ್ಟ್ ಟೈಮಲ್ಲಿ. ಮ್ಯಾಗ್ನೆಟ್ ಯಾವ ಕಡೆ ನಿಲ್ಲುತ್ತೆ, ಅದರಲ್ಲೂ ಡೈರೆಕ್ಷನ್ ನಾವು ತಿಳ್ಕೊಳ್ಬೇಕು ಅಂದರೆ ಅದು ಮುಖ್ಯವಾಗಿ ನಮಗೆ ಸನ್ ಡೈರೆಕ್ಷನ್ಸ್ ಈಸ್ಟ್ ಮತ್ತು ವೆಸ್ಟ್ ಗೊತ್ತಿದ್ರೆ ಇನ್ನು ಬೇರೆ ಡೈರೆಕ್ಷನ್ ಮ್ಯಾಗ್ನೆಟ್ ಎಲ್ಲಿಗೆ ನಿಂತ್ಕೊಳ್ಳುತ್ತೆ ಅದನ್ನು ಕಂಡುಹಿಡಿಬೋದು ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಸಿ, ಅದರ ಕಂಟಿನ್ಯೂ ನೋಡಿ. A freely suspended magnet comes to rest along the north-south direction. ಹಾಗೆ ತೂಗ್ಬಿಟ್ಟಿದ್ವಲ್ಲ ಕಾಂತ, ಮ್ಯಾಗ್ನೆಟ್ ಸ್ವತಂತ್ರವಾಗಿ ತೂಗ್ಬಿಟ್ಟಂತಹ ಕಾಂತ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತಿ ಸ್ಥಿತಿಗೆ ಬರುತ್ತೆ. ಅಂದರೆ ಉತ್ತರ ದಿಕ್ಕು ಮತ್ತು ದಕ್ಷಿಣ ದಿಕ್ಕಿಗೆ ಬರೋ ಥರ ಸೌತ್ ನಾರ್ತ್ ಡೈರೆಕ್ಷನ್ ಗೆ ಬರುತ್ತೆ. ದ ಎಂಡ್ ಆಫ್ ದ ಮ್ಯಾಗ್ನೆಟ್ ದಟ್ points towards north direction is called the north seeking pole or the north pole of the magnet. ಕಾಂತದ ಯಾವ ತುದಿ ಉತ್ತರ ದಿಕ್ಕಿಗಿರುತ್ತದೆಯೋ ಅದನ್ನು ಉತ್ತರ ದಿಕ್ಕನ್ನು ನೋಡುವ ಧ್ರುವ ಅಥವಾ ಕಾಂತದ ಉತ್ತರ ಧ್ರುವ ಅಂತ ಕರೀತಾರೆ. The end of the magnet points towards north direction. ಆ ಕಾಂತದ ಉತ್ತರ ದಿಕ್ಕಿಗೆ ಇರ್ತಕ್ಕಂತಹ ಆ ಕಾಂತದ ತುದಿ is called a north seeking pole or north pole of the magnet. ಉತ್ತರ ಧ್ರುವದ ಕಾಂತದ ಉತ್ತರ ಧ್ರುವ ಅಂತೇಳಿ ಕರೀತಾರೆ. ಆ ಮ್ಯಾಗ್ನೆಟ್ನ ನಾರ್ತ್ ಡೈರೆಕ್ಷನ್ ಅಂತ, ನಾರ್ತ್ ಪೋಲ್ ಡೈರೆಕ್ಷನ್. ದ ಅದರ್ ಎಂಡ್ ದಟ್ ಪಾಯಿಂಟ್ಸ್ ಟುವರ್ಡ್ಸ್ ದ ಸೌತ್ ಡೈರೆಕ್ಷನ್ is called the south seeking pole or the south pole of the magnet. ಅದೇ ರೀತಿ ಕಾಂತದ ಯಾವ ತುದಿ ದಕ್ಷಿಣ ದಿಕ್ಕಿಗಿರುತ್ತೋ ಅದನ್ನು ದಕ್ಷಿಣ ದಿಕ್ಕನ್ನು ತೋರಿಸುವಂತಹ ಧ್ರುವ ಅಂದರೆ ಕಾಂತದ ದಕ್ಷಿಣ ಧ್ರುವ ಅಂದರೆ ಮ್ಯಾಗ್ನೆಟ್ನ ದ ಪೋಲ್ಸ್ ಆಫ್ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್, ಕಾಂತದ ದಕ್ಷಿಣ ಧ್ರುವ ಅಂತೇಳಿ ಕರೀತಾರೆ. ಎ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ rest along the north-south direction because our earth itself behaves like a gain magnet. ಸ್ವತಂತ್ರವಾಗಿ ತೂಗುಬಿಟ್ಟಂತಹ ಕಾಂತ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರೋಕ್ಕೆ ಕಾರಣ ಯಾಕಪ್ಪ ಅಂದರೆ ನಾವು ತೂಗುಬಿಟ್ಟಂತಹ ಒಂದು ಮ್ಯಾಗ್ನೆಟ್ಟು ಅದು ನಿಂತ ಮೇಲೆ ಸಾಮಾನ್ಯವಾಗಿ ಉತ್ತರ ದಕ್ಷಿಣ ಅಂದರೆ ಸೌತ್ ಮತ್ತು ನಾರ್ತ್ ಡೈರೆಕ್ಷನ್ಗೆ ಯಾಕಪ್ಪ ಬಂದು ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಅದು ರೆಸ್ಟಿಗೆ ಬಂದಾಗ ನಾರ್ತ್ ಸೌತ್ ಡೈರೆಕ್ಷನ್ಗೆ ಅಂದರೆ ಬಿಕಾಸ್ ಭೂಮಿ ಅಂದರೆ ಅರ್ತ್ ಈಸ್ ಆಲ್ಸೋ ಎ ಬಿಹೇವ್ಸ್ ಲೈಕ್ ಎ ಗೇನ್ ಮ್ಯಾಗ್ನೆಟ್. ಅಂದರೆ ನಮ್ಮ ಭೂಮಿಯು ಸಹ ಒಂದು ಕಾಂತದಂತೆ ವರ್ತಿಸುತ್ತದೆ. ಅಂದರೆ ನಮ್ಮ ಬೃಹತ್ತಾದಂತಹ ಈ ಭೂಮಿಯು ಸಹ ಒಂದು ದೊಡ್ಡ, ಭೂಮಿ ಹೇಗೆ ಗುಂಡಾಗಪ್ಪ ಇದೆ ದೊಡ್ಡ ಕಾಂತ, ಭೂಮಿಯ ಒಂದು ಕಾಂತ, ಅದು ಸಹ ಕಾಂತದಂತೆ ವರ್ತಿಸೋದ್ರಿಂದ ಈ ಭೂಮಿ ಮೇಲೆ ತೂಗುಬಿಟ್ಟಂತಹ ಯಾವುದೇ ಮ್ಯಾಗ್ನೆಟ್ ಸಹ ಅದು ಸಹ ಮ್ಯಾಗ್ನೆಟ್ ಆಗಿರೋದ್ರಿಂದ ಅದು ನಾರ್ತ್ ಸೌತ್ ಡೈರೆಕ್ಷನ್ಗೆ ರೆಸ್ಟ್ ಟೈಮಲ್ಲಿ ಬಂದು ನಿಲ್ಲುತ್ತೆ ಅಂತ. ರಿಪೀಟ್ ದಿಸ್ ಆಕ್ಟಿವಿಟಿ ವಿತ್ ಎ ಸ್ಮಾಲ್ ಐರನ್ ಬಾರ್ ಇನ್ ಪ್ಲೇಸ್ ಆಫ್ ದ ಬಾರ್ ಮ್ಯಾಗ್ನೆಟ್. ಹೀಗೆ ಈ ಚಟುವಟಿಕೆಯನ್ನು ದಂಡಕಾಂತದ ಬದಲಿಗೆ ಈ ಬಾರ್ ಮ್ಯಾಗ್ನೆಟ್ ತಗೊಂಡು ಈ ರೀತಿ ದಂಡಕಾಂತವನ್ನು ತಗೊಂಡು ಎಕ್ಸ್ಪೆರಿಮೆಂಟ್ನ ಮಾಡಿದ್ವಿ ಅಲ್ವಾ. ಈ ಒಂದು ಎಕ್ಸ್ಪೆರಿಮೆಂಟ್ನೇ, ಈ ಚಟುವಟಿಕೆಯನ್ನೇ ನೀವೇನು ಮಾಡಬೇಕು, ಬದಲಿಗೆ ಅದೇ ಆಕಾರದ ಸಣ್ಣ ಕಬ್ಬಿಣದ ತುಂಡಿನೊಂದಿಗೆ ಪುನರಾವರ್ತಿಸಬೇಕು. ಸ್ಮಾಲ್ ಐರನ್ ಬಾರ್ ಮ್ಯಾಗ್ನೆಟ್ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ದಕ್ಕೆ ಮ್ಯಾಗ್ನೆಟ್ ಆಗಿರೋದ್ರಿಂದ ಅದು ನಾರ್ತ್ ಸೌತ್ ಡೈರೆಕ್ಷನ್ ಬಂತು. ಆದರೆ ಈಗ ಏನು ಮಾಡಿ ಅದೇ ಥರದ್ದು ಐರನ್ ಅಂದರೆ ಕಬ್ಬಿಣದ ಬಾರ್ಗಳು, ಕಬ್ಬಿಣದ ತುಂಡುಗಳನ್ನು ತೆಗೆದುಕೊಂಡು ಈ ಒಂದು ಚಟುವಟಿಕೆಯನ್ನು ಮುಂದುವರಿಸಿ. ವಾಟ್ ಡು ಯು ಅಬ್ಸರ್ವ್? ಆವಾಗ ನೀವೇನೇನು ಗಮನಿಸ್ತೀರಾ? ಡಸ್ ಇಟ್ ಆಲ್ವೇಸ್ ರೆಸ್ಟ್ ಅಲಾಂಗ್ ನಾರ್ತ್ ಸೌತ್ ಡೈರೆಕ್ಷನ್? ನೀವು
ತೂಗು ಬಿಟ್ಟಂತಹ ಕಬ್ಬಿಣದ ತುಂಡುಗಳು ಸಹ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ವಿಶ್ರಾಂತ ಸ್ಥಿತಿಯಲ್ಲಿದ್ದಾಗ ಉತ್ತರ ದಕ್ಷಿಣ ಸ್ಥಿತಿಗೆ ಬರುತ್ತಾ ಅಂತ ಕೇಳ್ತಿದ್ದಾರೆ. ಇಟ್ ಡಸ್ ನಾಟ್, ಬರೋದಿಲ್ಲ. ಯಾಕೇಳಿ, ಈಸ್ ಎ ಐರನ್ ಬಾರ್. ಅಂದ್ರೆ ಇದು ಮ್ಯಾಗ್ನೆಟ್ ಬಾರ್ ಅಲ್ಲ, ಐರನ್ ಬಾರ್, ಕಬ್ಬಿಣದ ತುಂಡದು, ಕಾಂತದ ತುಂಡುಗಳಲ್ಲ. ಇಟ್ ಕ್ಯಾನ್ ರೆಸ್ಟ್ ಅಲಾಂಗ್ ಎನಿ ಡೈರೆಕ್ಷನ್. ಅಂದ್ರೆ ಕಬ್ಬಿಣದ ತುಂಡುಗಳನ್ನ ತೂಗು ಬಿಟ್ಟು ಅದು ವಿಶ್ರಾಂತ ಸ್ಥಿತಿಗೆ ತೂಗಿದಾಗ ತೂಗುತ್ತೆ, ನಂತರ ನಿಂತ ಮೇಲೆ ಅದು ಯಾವ ಡೈರೆಕ್ಷನ್ಗಾದ್ರೂ, ಯಾವುದೇ ಉತ್ತರ ದಕ್ಷಿಣ ಡೈರೆಕ್ಷನ್ಗೆ ಬರಬೇಕು ಅಂತಿಲ್ಲ, ಯಾವುದೋ ಒಂದು ಡೈರೆಕ್ಷನ್ಗೆ ಬರುತ್ತೆ. ದಿಸ್ ಇಂಪ್ಲೈಸ್ ದಟ್ ಓನ್ಲಿ ಮ್ಯಾಗ್ನೆಟ್ಸ್ ರೆಸ್ಟ್ ಅಲಾಂಗ್ ನಾರ್ತ್ ಸೌತ್ ಡೈರೆಕ್ಷನ್. ಇದರಿಂದ ಏನ್ ತಿಳ್ಕೊಳ್ಬಹುದು ನಾವು, ಕೇವಲ ಕಾಂತ ಅಂದ್ರೆ ಮ್ಯಾಗ್ನೆಟ್ ಮಾತ್ರ ನಾರ್ತ್ ಸೌತ್ ಡೈರೆಕ್ಷನ್ಗೆ ಬಂದು ನಿಲ್ಲುವಂಥದ್ದು. ನೀವು ಯಾವ ರೀತಿ ಎಷ್ಟು ಸಲ ತೂಗ್ಬಿಟ್ರು ಆ ಮ್ಯಾಗ್ನೆಟ್ನ ಅದು ನಾರ್ತ್ ಸೌತ್ ಉತ್ತರ ದಕ್ಷಿಣ ದಿಕ್ಕಿಗೆನೆ ಬಂದು ನಿಂತ್ಕೊಳ್ಳುತ್ತೆ. ದಿಸ್ ಆಕ್ಟಿವಿಟಿ ಪ್ರೊವೈಡ್ಸ್ ಅಸ್ ವಿತ್ ಎ ವೇ ಟು ರೆಸ್ಟ್ ವೆದರ್ ಎ ಪೀಸ್ ಆಫ್ ಮೆಟಲ್ ಇಸ್ ಎ ಮ್ಯಾಗ್ನೆಟ್ ಆರ್ ನಾಟ್. ಹಾಗಾದ್ರೆ ಈ ಚಟುವಟಿಕೆಯನ್ನು ಒಂದು ಲೋಹದ ತುಂಡು ಕಾಂತವೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸಲು ನಮಗೆ ಒಂದು ಮಾರ್ಗ ಒದಗಿಸುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಲೋಹದ ತುಂಡು ತಗೊಂಡ್ರೆ ನಾವು ಅದು ಮ್ಯಾಗ್ನೆಟ್ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಚಟುವಟಿಕೆಯಿಂದ ಗೊತ್ತಾಗುತ್ತೆ. ಬಿಕಾಸ್ ಅದು ಬೇರೆ ಮೆಟಲ್ ಆದ್ರೆ ಐರನ್, ಈಗ ಐರನ್ ಚಟುವಟಿಕೆ ಮಾಡಿದ್ವಿ ಅಲ್ವಾ, ಅದು ಯಾವುದೋ ಒಂದು ಡೈರೆಕ್ಷನ್ ಬಂತು, ನಾರ್ತ್ ಸೌತ್ಗೆ ಬಂದು ನಿಂತ್ಕೊಳ್ಳಿಲ್ಲ. ಯಾವುದೋ ಒಂದು ನಾವು ಮೆಟಲ್ದು ಯಾವುದೋ ಒಂದು ಲೋಹದ ತುಂಡುಗಳನ್ನ ತೆಗೆದುಕೊಂಡು ಅದು ಅದರಲ್ಲಿ ಅದು ಮ್ಯಾಗ್ನೆಟ್ ಅಥವಾ ಕಾಂತವೇ ಅದು ಅಂತ ಕಂಡಿಡ್ಕೋಬೇಕು ಅಂದ್ರೆ ಅದನ್ನ ತೂಗ್ಬಿಟ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಮ್ಯಾಗ್ನೆಟ್ ಆಗಿದ್ರೆ ಆ ಲೋಹ ಏನಾಗುತ್ತೆ, ಮೆಟಲ್ ನಾರ್ತ್ ಸೌತ್ ಡೈರೆಕ್ಷನ್ ಉತ್ತರ ದಕ್ಷಿಣ ದಿಕ್ಕಿಗೆ ಬಂದು ನಿಂತ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಅದು ಮ್ಯಾಗ್ನೆಟ್ ಅಲ್ಲ ಅಂತ ಸುಲಭವಾಗಿ ತಿಳ್ಕೊಳ್ಬಹುದು. The property of a freely suspended magnet to always rest along the north-south direction is used to find direction. ಸ್ವತಂತ್ರವಾಗಿ ತೂಗ್ಬಿಟ್ಟಾಗ ಯಾವಾಗಲೂ ಸಹ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಅದು ಸ್ಥಿರವಾಗಿ ವಿಶ್ರಾಂತ ಸ್ಥಿತಿಗೆ ಅಂದ್ರೆ ರೆಸ್ಟ್ ಟೈಮಲ್ಲಿ ಬರುವ ಕಾಂತದ ಗುಣವನ್ನ ದಿಕ್ಕುಗಳನ್ನ ಕಂಡುಹಿಡಿಯೋದಕ್ಕೆ ಬಳಸ್ತಾರೆ. ಯಾಕೆ ಮ್ಯಾಗ್ನೆಟ್ನ ಡೈರೆಕ್ಷನ್ ಕಂಡುಹಿಡಿಯೋದಕ್ಕೆ, ದಿಕ್ಕುಗಳನ್ನ ಕಂಡುಹಿಡಿಯೋದಕ್ಕೆ ಬಳಸ್ತಾರೆ ಅರ್ಥ ಆಯ್ತಾ? ಅದು ನಾರ್ತ್ ಸೌತ್, ಇದು ಸೌತ್, ಇದು ನಾರ್ತ್. ಯಾಕೆ ಡೈರೆಕ್ಷನ್ ಕಂಡುಹಿಡಿಯುವಂತಹ ಡಿವೈಸ್ ಅಲ್ಲಿ, ದಿಕ್ಕುಗಳನ್ನ ಕಂಡುಹಿಡಿಯುವಂತಹ ಮಾಪನಗಳಲ್ಲಿ ಮ್ಯಾಗ್ನೆಟ್ ಯಾಕೆ ಬಳಸ್ತಾರೆ ಹೇಳಿ? ಮ್ಯಾಗ್ನೆಟ್ ಆಲ್ವೇಸ್ ಫ್ರೀಲಿ ಸಸ್ಪೆಂಡೆಡ್, ಇಟ್ ಕ್ಯಾನ್ ರೆಸ್ಟ್ ಅಲಾಂಗ್ ಎ ನಾರ್ತ್ ಸೌತ್ ಡೈರೆಕ್ಷನ್ ಓನ್ಲಿ. ಮ್ಯಾಗ್ನೆಟ್ನ ನಾವು ಸ್ವತಂತ್ರವಾಗಿ ತೂಗ್ಬಿಟ್ಟಾಗ ಅದು ನಿಂತ ನಂತರ ಅದು ನಾರ್ತ್ ಸೌತ್ ಉತ್ತರ ದಕ್ಷಿಣ ದಿಕ್ಕನ್ನೇ ತೋರಿಸುತ್ತೆ. ಹಾಗಾಗಿ ದಿಕ್ಕನ್ನ ಕಂಡುಹಿಡಿಯಲು, ಯಾವುದೇ ಒಂದು ದಿಕ್ಕನ್ನ ಕಂಡುಹಿಡಿಯೋದಕ್ಕೆ ಮ್ಯಾಗ್ನೆಟ್ನ ಉಪಯೋಗಿಸ್ತಾರೆ. ದಿಕ್ಕುಗಳನ್ನು ಕಂಡುಹಿಡಿಯುವ ಸಾಧನಗಳಲ್ಲಿ ಮ್ಯಾಗ್ನೆಟ್ ಅನ್ನ ಬಳಸ್ತಾರೆ. ಯಾಕೆಂದ್ರೆ ಈ ಮ್ಯಾಗ್ನೆಟ್ ನಮ್ಮ ಕರೆಕ್ಟ್ ಆಗಿ ಡೈರೆಕ್ಷನ್ ತೋರಿಸ್ಬಿಡುತ್ತೆ. ಯಾಕೆಂದ್ರೆ ಅದು ನಿಂತಾಗ ನಿಂತಿದೆ ಅಂದ್ರೆ ಉತ್ತರ ದಕ್ಷಿಣ ದಿಕ್ಕೇ ಆಗಿರುತ್ತೆ ಮ್ಯಾಗ್ನೆಟ್. ಅರ್ಥ ಆಯ್ತಾ? ಹಾಗೆ ಇನ್ನು ಉಳಿದಂತಹ ಈಸ್ಟ್ ವೆಸ್ಟ್ ಇವೆಲ್ಲ ಬೇಗ ಗೊತ್ತಾಗ್ಬಿಡುತ್ತೆ ನಮಗೆ. ಮ್ಯಾಗ್ನೆಟ್ ನಿಂತಿರೋ ದಿಕ್ಕನ್ನ ನೋಡ್ಕೊಂಡ್ಬಿಟ್ರೆ ಒಂದು ನಾರ್ತ್ ಒಂದು ಸೌತ್ ಇರುತ್ತೆ, ಇನ್ನು ಆಪೋಸಿಟ್ ಈಸ್ಟ್ ವೆಸ್ಟ್ ಉಳಿದಂತಹ ದಿಕ್ಕುಗಳು ಅಂತೇಳಿ ಗೊತ್ತಾಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಈ ಸ್ವತಂತ್ರವಾಗಿ ತೂಗುಬಿಟ್ಟಂತಹ ಈ ಕಾಂತ ಮ್ಯಾಗ್ನೆಟ್ ಉತ್ತರ ದಕ್ಷಿಣ ವಿಶ್ರಾಂತ ಸ್ಥಿತಿಗೆ ಬಂದಾಗ ಅದು ಉತ್ತರ ದಕ್ಷಿಣ ದಿಕ್ಕಿಗೆ ನಿಲ್ಲೋದ್ರಿಂದ ಇದನ್ನ ದಿಕ್ಕುಗಳನ್ನ ಅಳತೆ ಮಾಡಲು ಈ ಮ್ಯಾಗ್ನೆಟ್ ಕಾಂತಗಳನ್ನ ಬಳಸಲಾಗುತ್ತದೆ. ಅರ್ಥ ಆಯ್ತಾ? Based on this, a small device called a magnetic compass was developed in olden days for finding directions. ಕಾಂತೀಯ ದಿಕ್ಸೂಚಿ ಎಂಬ ಒಂದು ಸಣ್ಣ ಉಪಕರಣವನ್ನ ಹಿಂದಿನ ಕಾಲದಲ್ಲಿ ಅಭಿವೃದ್ಧಿಪಡಿಸಿಕೊಂಡಿದೆ. ಅಂದ್ರೆ ಕಾಂತ ಅಂದ್ರೆ ಮ್ಯಾಗ್ನೆಟಿಕ್ ಡೈರೆಕ್ಷನ್ ಅಂದ್ರೆ ಮ್ಯಾಗ್ನೆಟಿಕ್ ಕಾಂಪಾಸ್ ಅಂದ್ರೆ ಕಾಂತೀಯ ದಿಕ್ಸೂಚಿ, ಕಾಂತವನ್ನ ಉಪಯೋಗಿಸಿ ತಯಾರಿಸಿದಂತಹ ಒಂದು ದಿಕ್ಸೂಚಿ ಅದು ಇದೇನೆ ಮ್ಯಾಗ್ನೆಟಿಕ್ ಕಾಂಪಾಸ್. ನೋಡಿ, ಈ ತರದೆಲ್ಲ ಸ್ಟೋನ್ ಕಡೆ ನೋಡಿರ್ತೀರ ನೀವು. ಈ ಕೆಲವೊಬ್ರು ಈ ಮನೆಗಳು ಕಟ್ಟಬೇಕಾದ್ರೆ ಇಂಜಿನಿಯರ್ಸ್ಗಳ ಹತ್ರ ಕೈಯಲ್ಲಿ ಮ್ಯಾಗ್ನೆಟಿಕ್ ಕಾಂಪಾಸ್ ಅನ್ನೋ ಇರ್ತಾರೆ. ನಿಮ್ಮ ಲ್ಯಾಬೊರೇಟರಿಗಳಲ್ಲಿ ಇರುತ್ತೆ. ನೀವು ಹೈಯರ್ ಎಜುಕೇಶನ್ ಮಾಡ್ತಾ ಹೋದ್ರೆ ಈ ಇಂತಹ ಕಾಂಪಾಸ್ಗಳನ್ನ ನೀವು ಸಹ ಯೂಸ್ ಮಾಡ್ತೀರಾ. ಅದೇ ಈ ಮ್ಯಾಗ್ನೆಟ್ ಅನ್ನ ಉಪಯೋಗಿಸಿ ಇಂದಿನ ಕಾಲದಲ್ಲಿ ಮ್ಯಾಗ್ನೆಟಿಕ್ ಕಾಂಪಾಸ್ ಅಂದ್ರೆ ಕಾಂತೀಯ ದಿಕ್ಸೂಚಿ ಎಂಬ ಉಪಕರಣವನ್ನ ದಿಕ್ಕನ್ನ ಕಂಡುಹಿಡಿಯೋದಕ್ಕೆ ತಯಾರಿ ಮಾಡಲಾಗಿತ್ತು.
It has a magnet in the shape of a needle which can rotate freely. Figure 4.6. ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಥರ ಏನು ಈ ಕಾಂತ ಹಿಂದಿನ ಕಾಲದಲ್ಲಿ ಕಾಂತೀಯ ದಿಕ್ಸೂಚಿಯಲ್ಲಿ ಬಳಸ್ತಿದ್ರಲ್ಲ, ಈ ಸಣ್ಣ ಉಪಕರಣದಲ್ಲಿ ಏನು ಕಾಂತೀಯ ದಿಕ್ಸೂಚಿಯಲ್ಲಿ ಸೂಜಿ ಆಕಾರದ ಕಾಂತ ಹೊಂದಿದ್ದು ಅದು ಆಧಾರ ಒಂದರ ಮೇಲೆ ಸ್ವತಂತ್ರವಾಗಿ ಸುತ್ತುವಂತಿರುತ್ತದೆ. ಚಿತ್ರದಲ್ಲಿ ತೋರಿಸಿರೋ ತರ ಇಲ್ಲಿ ಮೇಲೊಂದು ತರ ಹಾಕಿರ್ತಾರೆ, ಅದಕ್ಕೆ ಈ ಕಾಂತವನ್ನ ಸೂಜಿ ಆಕಾರದಲ್ಲಿ ಈ ರೀತಿ ಇರುತ್ತೆ. ಇದನ್ನ ಅದು ರೊಟೇಟ್ ಆಗುತ್ತೆ, ಅಲ್ಲಗಾಡುವಂತೆ ಅಂದ್ರೆ ಸುತ್ತುವಂತೆ ನೇತು ಹಾಕೋ ತರ ಅದನ್ನು ಅದರ ಕೆಳಗಡೆ ಒಂದು ಮೊಳೆ ತರ ಹಾಕಿ ಅದ್ರ ಮೇಲೆ ಅದು ಸ್ವತಂತ್ರವಾಗಿ ಸುತ್ತಬೇಕದು, ರೊಟೇಟ್ ಆಗ್ಬೇಕು ಸುತ್ತ. ಈ ರೀತಿ ರೊಟೇಟ್ ಆಗೋ ರೀತಿ ಇದಕ್ಕೆ ಅಳವಡಿಸಲಾಗಿರುತ್ತೆ ಚಿತ್ರದಲ್ಲಿ ಕೊಟ್ಟಿರೋ ತರ. ದ ನೀಡಲ್ ಆಫ್ ಎ ಮ್ಯಾಗ್ನೆಟಿಕ್ ಕಾಂಪಾಸ್ ಇಂಡಿಕೇಟ್ಸ್ ದ ನಾರ್ತ್ ಸೌತ್ ಡೈರೆಕ್ಷನ್. ಕಾಂತೀಯ ದಿಕ್ಸೂಚಿಯ ಈ ಸೂಚಿಯು ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತೆ. ಈ ಮ್ಯಾಗ್ನೆಟಿಕ್ ಕಾಂಪಾಸ್ ಏನು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ, ತೋರಿಸುತ್ತೆ. The compass is kept at the place where we wish to know the directions. ನಾವು ಯಾವ ಸ್ಥಳದಲ್ಲಿ ದಿಕ್ಕನ್ನು ತಿಳಿಬೇಕೋ ಆ ಸ್ಥಳದಲ್ಲಿ ದಿಕ್ಸೂಚಿಯನ್ನು ಇಟ್ಟಾಗ ಅದೇನ್ ಮಾಡುತ್ತೆ, ನಾವು ಈಗೆಲ್ಲೋ ದಾರಿನೇ ಗೊತ್ತಿಲ್ಲ ನಮ್ಗೆ, ಯಾವ್ದೋ ಒಂದು ಮರುಭೂಮಿಗೋ ಎಲ್ಲೋ ದಾರಿನೇ ಗೊತ್ತಿಲ್ಲದೆ ಇರ್ತಕ್ಕಂಥ ದೊಡ್ಡ ಕಾಡಿನಲ್ಲೋ ಅಥವಾ ಯಾವುದೋ ಒಂದು ನಿರ್ಜನ ಪ್ರದೇಶಗಳೋ ಹೋಗ್ಬಿಟ್ಟಿರ್ತೀವಿ. ಯಾವ ಕಡೆ ದಿಕ್ಕು ಹೋಗ್ಬೇಕು, ಯಾವ ಉತ್ತರಕ್ಕೆ ಹೋಗ್ಬೇಕಾ, ದಕ್ಷಿಣಕ್ಕೆ ಹೋಗ್ಬೇಕಾ, ನಾರ್ತ್ಗೋ ಈಸ್ಟ್ಗೋ ವೆಸ್ಟ್ಗೋ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಈ ಕಾಂಪಾಸ್ ಇದ್ರೆ ನಮ್ಮ ಹತ್ರ, ಈ ಮ್ಯಾಗ್ನೆಟಿಕ್ ಕಾಂಪಾಸ್ ಇದ್ರೆ ಏನಾಗುತ್ತೆ, ದ ಕಾಂಪಾಸ್ ಕೆಪ್ಟ್ ಅಟ್ ದ ಪ್ಲೇಸ್ ವೇರ್ ವಿ ವಿಶ್ ಟು ನೋ ದ ಡೈರೆಕ್ಷನ್ಸ್. ನಾವು ಯಾವ ಸ್ಥಳದಲ್ಲಿ ಇರ್ತೀವೋ ದಿಕ್ಕನ್ನ ತಿಳ್ಕೊಬೇಕು. ಈಗ ನಾವು ಯಾವ್ದೋ ಒಂದು ಸ್ಥಳದಲ್ಲಿ ಇದೀವಿ, ಯಾವ ದಿಕ್ಕು ಅಂತ ಗೊತ್ತಿಲ್ಲ, ಬಟ್ ದಿಕ್ಕನ್ನ ತಿಳ್ಕೊಬೇಕು ನಾವು. ಉತ್ತರ ಅದು ಇಲ್ಲಿ, ದಕ್ಷಿಣ ಅದು ಅಂತ ತಿಳ್ಕೊಳ್ಬೇಕು. ಆ ತಿಳ್ಕೊಬೇಕು ಅಂದ್ರೆ ಆ ದಿಕ್ಸೂಚಿಯನ್ನ ನಾವೆಲ್ಲಿರ್ತೀವಿ ಆ ಜಾಗಕ್ಕೆ ಕೆಳಗಡೆ ಇಟ್ಬಿಟ್ರೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನೋಡಿದ್ರೆ ಅದು ಉತ್ತರ ದಕ್ಷಿಣ ದಿಕ್ಕಿಗೆ ನಿಂತ್ಕೊಳುತ್ತೆ ಕಾಂಪಾಸ್ ಅಲ್ಲಿ ಇರ್ತಕ್ಕಂತಹ ಈ ನೀಡಲ್. ಅರ್ಥ ಆಯ್ತಾ? ಈಗ ನಾವ್ ಇಲ್ಲೆಲ್ಲೋ ನಿಂತಿರ್ತೀವಿ, ಇಲ್ಲಿ ನಮ್ಗೆ ಇಲ್ಲಿ ಉತ್ತರ ಅದು ದಕ್ಷಿಣ ಅದು ಗೊತ್ತಾಗ್ತಿಲ್ಲ, ಇಲ್ಲಿ ನಾವು ನಿಂತಿದೀವಿ. ಅರ್ಥ ಆಯ್ತಾ? ಉತ್ತರ ಅದು ದಕ್ಷಿಣ ಅದು ಗೊತ್ತಾಗ್ತಿಲ್ಲ ನಮ್ಗೆ. ಆಗ ಏನ್ ಮಾಡ್ಬೇಕು, ನಾವೊಂದು ಕಾಂಪಾಸಿನ ಇಲ್ಲಿ ಸುಮ್ಮನೆ ಇಟ್ಬಿಟ್ರೆ ಅದು ಈ ರೀತಿ ಡೈರೆಕ್ಷನ್ ನ ತೋರಿಸುತ್ತೆ. ಉತ್ತರದ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಏನು, ಆಫ್ಟರ್ ಸಮ್ ಟೈಮ್ ದ ನೀಡಲ್ ಕಮ್ಸ್ ಟು ರೆಸ್ಟ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಸ್ವಲ್ಪ ಹೊತ್ತು ಬಿಟ್ಟು ಆ ಕಾಂತೀಯ ದಿಕ್ಸೂಚಿಯನ್ನು ನಾವು ಗಮನಿಸಿದ್ರೆ ಆ ನೀಡಲ್ ಏನಾಗಿರುತ್ತೆ, ಉತ್ತರ ದಕ್ಷಿಣ ದಿಕ್ಕನ್ನ ತೋರಿಸುತ್ತದೆ. ದ ಕಾಂಪಾಸ್ ಬಾಕ್ಸ್ ಇಸ್ gently rotated until the north and south marked on the dial are aligned with the needle. ಆ ಸೂಜಿಯನ್ನು ಡಯಲ್ ನಮೂದಿಸಿದ ಉತ್ತರ ದಕ್ಷಿಣ ದಿಕ್ಕಿನೊಂದಿಗೆ ಸರಿ ಹೊಂದಿಸುವವರೆಗೂ ನಿಧಾನವಾಗಿ ತಿರುಗಿಸ್ತಾ ಇರ್ಬೇಕು. ಅಂದ್ರೆ ಉತ್ತರ ದಕ್ಷಿಣ ಅದು ಬರುತ್ತಲ್ಲ, ನಮೂದಿಸಿರ್ತಕ್ಕಂಥ ಉತ್ತರ ದಕ್ಷಿಣ ದಿಕ್ಕಿನೊಂದಿಗೆ ಸರಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನಿಧಾನವಾಗಿ ತಿರುಗಿಸ್ತಾ ಇದ್ರೆ ನಂತರ ಏನಾಗುತ್ತೆ, now all direction at that place are as indicated on the dial. ಡಯಲ್ ನಲ್ಲಿ ಆ ಸ್ಥಳದ ಎಲ್ಲಾ ದಿಕ್ಕುಗಳನ್ನು ಗುರುತಿಸಬಹುದು. ಆ ರೀತಿ ನಾವು ಡಯಲ್ ತಿರುಗಿಸ್ತಾ ಇದ್ರೆ ನಾವಿರ್ತಕ್ಕಂಥ ಜಾಗದ ಎಲ್ಲಾ ದಿಕ್ಕುಗಳನ್ನು ನಾವು ತಿಳ್ಕೊಳ್ಬಹುದು. ತಿರುಗಿಸ್ತಾ ಇದ್ರೆ ಏನಾಗುತ್ತೆ, ಅದು ಎಲ್ಲಿಗೆ ನಿಲ್ಲುತ್ತೆ, ಅದು ನಾರ್ತ್ ಸೌತ್ ಗೊತ್ತಾಗ್ಬಿಟ್ರೆ ಸಾಕು. ಇನ್ನು ಈಸ್ಟ್ ವೆಸ್ಟ್ ಅದ್ರ ಆಪೋಸಿಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ಇದು ನಾರ್ತ್ ಈಸ್ಟ್, ನಾರ್ತ್ ಸೌತ್ ಎಲ್ಲಾ ದಿಕ್ಕುಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. See next, a magnetic compass is usually a small circular box with a transparent cover on it as shown in figure 4.6. ಈ ಮ್ಯಾಗ್ನೆಟಿಕ್ ಕಾಂಪಾಸ್ ಅನ್ನೋದು ಕಾಂತೀಯ ದಿಕ್ಸೂಚಿ ಅನ್ನೋದು ಇಲ್ಲಿ ಹೇಗೆ ತೋರಿಸಿದ್ದಾರೆ ಇದೇ ತರ ಇರುತ್ತೆ. ಮೇಲೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಅಥವಾ ಗಾಜಿನ ಹೊದಿಕೆ ಇರುತ್ತೆ, ಒಳಗೆಲ್ಲ ಈ ರೀತಿ ನಂಬರ್ಸ್ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಇದು ಒಂದು ಸಾಮಾನ್ಯವಾಗಿ ಪಾರದರ್ಶಕ ಮುಚ್ಚಳ ಹೊಂದಿರತಕ್ಕಂಥ ಒಂದು ವೃತ್ತಾಕಾರದ ಚಿಕ್ಕ ಪೆಟ್ಟಿಗೆ, ಕೈಲೇ ಇಟ್ಕೊಳ್ಬಹುದು. ಈಗ ಚಿಕ್ಕದಾದ ಒಂದು ಪೆಟ್ಟಿಗೆ ತರ, ವಾಚ್ಗಿಂತ ಸ್ವಲ್ಪ, ವಾಚ್ದು ರೌಂಡ್ ಹೇಗಿರುತ್ತೋ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗುತ್ತೆ, ಕೈಯಲ್ಲೇ ಇಟ್ಕೊಳ್ಬಹುದು ಅಂತ ಚಿಕ್ಕ ಪೆಟ್ಟಿಗೆ ರೀತಿ ಇರುತ್ತೆ. ಅದು ಚಿತ್ರದಲ್ಲಿ ತೋರಿಸಿರೋ ತರ. The magnet in the shape of a needle is mounted on a pin standing on the bottom of the box. ಪೆಟ್ಟಿಗೆ ತಳದಲ್ಲಿ ಇರ್ತಕ್ಕಂಥ ಒಂದು ಆಧಾರದ ಮೇಲೆ ಸೂಜಿ ಆಕಾರದ ಕಾಂತವನ್ನು ಇರಿಸಿರ್ತಾರೆ.
ಈ ಒಂದು ಪೆಟ್ಟಿಗೆ ಇದೆಯಲ್ಲ, ಇದೊಂದು ಬಾಕ್ಸ್, ಇದ್ರ ಕೆಳಭಾಗದಿಂದ ಒಂದು ಸೂಜಿ ಆಕಾರದ ಮೊಳೆ ರೀತಿ ಮೇಲಕ್ಕೆ ಮಾಡಿರ್ತಾರೆ. ಇದಕ್ಕೆ ನೀಡಲ್ನ, ಸೂಜಿ ಆಕಾರದ ನೀಡಲ್ನ ಫಿಕ್ಸ್ ಮಾಡಿರ್ತಾರೆ. This needle is balanced on the pin in such a manner that it can move around this point easily. That is, it can rotate freely. ಏನಾಗಿರುತ್ತೆ, ಅಲ್ಲಿ ಫಿಕ್ಸ್ ಮಾಡಿರ್ತಾರಲ್ಲ, ಅದರ ಆಧಾರದ ಮೇಲೆ ಸುಲಭವಾಗಿ ಅದು ತಿರುಗೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಸಮತೋಲನದಲ್ಲೂ ಇರುತ್ತೆ, ಅದು ಬೀಳ್ದಾಗೆ ಒಂದು ಗ್ರಿಪ್ ಸೂಜಿಗೆ ತಗಲಾಕದಾಗಿರುತ್ತೆ. ಅದನ್ನು ರೊಟೇಟ್ ಮಾಡಿದಾಗ ತಿರುಗುತ್ತೆ. ಮತ್ತೆ ಅದು ವಿಶ್ರಾಂತಿ ಸ್ಥಿತಿಗೆ ಬಂದಾಗ, ವಿಶ್ರಾಂತಿ ಸ್ಥಿತಿಗೆ ಬರುವುದಕ್ಕೆ ಕೆಂಪು ಬಣ್ಣ ಹಚ್ಚಿರ್ತಾರೆ. ಇಲ್ಲಿ ನೋಡಿ, ಉತ್ತರ ದಕ್ಷಿಣ ಕೆಂಪು ಬಣ್ಣ ಹೇಗೆ ಇಲ್ಲಿ ನಾರ್ತ್ ಅಂತ ಹೇಳಿ ಗೊತ್ತಾಗುತ್ತೆ. ರೆಡ್ ಕಲರ್ ಮಾರ್ಕ್ ಅನ್ನ ಮಾಡಿರ್ತಾರೆ. ಅಲ್ಲಿಗೆ ಬಂದು ನಿಂತಾಗ ಅದು ನಾರ್ತ್, ರೆಡ್ ಕಲರ್ ಕೆಂಪು ಬಣ್ಣ ಹಚ್ಚಿರ್ತಾರಲ್ಲ, ಅಲ್ಲಿಗೆ ನಾರ್ತ್ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ, ಅದು ಫ್ರೀಯಾಗಿ ಗೊತ್ತಾಗುತ್ತೆ. ದ ಎಂಡ್ ಆಫ್ ನೀಡಲ್ ವಿಚ್ ರೆಸ್ಟ್ ಇನ್ ದ ನಾರ್ತ್ ಡೈರೆಕ್ಷನ್ ಈಸ್ ಯೂಶುವಲಿ ಪಾಯಿಂಟೆಡ್ ರೆಡ್ಸ್. ಅದು ತಿರುಗಿ ನಂತರ ಬಂದು ನಿಂತ ನೀಡಲ್ನ ಜಾಗದ ತುದಿಗೇನು ಕೆಂಪು ಬಣ್ಣದಿಂದ ಗುರುತು ಮಾಡಲಾಗಿರುತ್ತದೆ. There is a dial with directions marked on it. ಅದೇ ರೀತಿ ಸೂಜಿಯ ತಳಭಾಗದಲ್ಲಿ ಎಲ್ಲಾ ದಿಕ್ಕುಗಳನ್ನು ತೋರಿಸೋದಕ್ಕೆ ಡಯಲ್ ಇದ್ದು ಅದರ ಮೇಲೆ ದಿಕ್ಕುಗಳನ್ನು ಗುರುತಿಸಿರ್ತಾರೆ. ಅದೇ ರೀತಿ ಡಯಲ್ ಇರುತ್ತೆ ನೋಡಿ, ಇಲ್ಲಿ ಎಲ್ಲಾ ದಿಕ್ಕುಗಳನ್ನ ಹೇಗೆ ಇಂಚಿನಲ್ಲಿ ಗುರುತಿಸಿದಾರೋ ಇವುಗಳನ್ನ ಗುರುತಿಸೋದಕ್ಕೂ ಇಲ್ಲಿ ಮಾರ್ಕ್ ಅನ್ನು, ಗುರುತುಗಳನ್ನ ಮಾಡಲಾಗಿರುತ್ತೆ. ಆಯ್ತಾ? ನಾವು ನಮ್ಮದೇ ದಿಕ್ಸೂಚಿಯನ್ನು ಮಾಡುವುದು ಹೇಗೆ? ಹಾಗಾದ್ರೆ ನಾವು ನಮ್ಮದೇ ಆದಂತಹ ಒಂದು ಹೌ ಕ್ಯಾನ್ ವಿ ಮೇಕ್ ಅವರ್ ಓನ್ ಮ್ಯಾಗ್ನೆಟ್ ಕಾಂಪಾಸ್, ನಮ್ಮದೇ ಆದ ಒಂದು ಮ್ಯಾಗ್ನೆಟಿಕ್ ಕಾಂಪಾಸ್ ಅನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಅದನ್ನ ಹೇಗೆ ಮಾಡೋದು ಅಂತ ಹೇಳ್ತಿದ್ದಾರೆ. ಸಿ ಮೋರ್ ಟು ನೋ ಅಂದ್ರೆ, ನೀವು ಎಲ್ಲಾದ್ರೂ ಸಿಕ್ಕಿದ್ರೆ, ನಿಮ್ಮ ಮನೇಲಿ ಯಾರಾದ್ರೂ ಸರ್ವೆ ಮಾಡೋರಿದ್ರೆ ಅಥವಾ ಲ್ಯಾಬೊರೇಟರಿಗಳಲ್ಲಿ ನಿಮ್ಮ ಸ್ಕೂಲ್ಸ್ ಅಲ್ಲಿ ಇದ್ರೆ ಕಾಂಪಾಸ್ ಅನ್ನು ಅದನ್ನ ಒಂದ್ಸಲ ನೋಡಿ ನೀವು ಯೂಸ್ ಮಾಡ್ಬೇಕು. ಆಗ ನಿಮ್ಗೆ ಅದು ಯಾವ ರೀತಿ ವರ್ಕ್ ಮಾಡುತ್ತೆ, ಅದು ಯಾವ ರೀತಿ ಡೈರೆಕ್ಷನ್ಸ್ನ ತೋರಿಸುತ್ತೆ, ಯಾವ ರೀತಿಯ ನೀಡಲ್ ಇರುತ್ತೆ, ನೀಡಲ್ ಹೇಗೆ ಅಲ್ಲಿಗೆ ಅಟ್ಯಾಚ್ ಆಗಿರುತ್ತೆ ಬಾಕ್ಸ್ಗೆ, ಅಂಡ್ ಅದು ರೆಸ್ಟ್ ಪೊಸಿಷನ್ ಅಲ್ಲಿ ಆ ನೀಡಲ್ ಯಾವ ರೀತಿ ಬಂದು ನಾರ್ತ್ ಡೈರೆಕ್ಷನ್ ರೆಡ್ ಕಲರ್ ಮಾರ್ಕ್ ಕಡೆ ನಿಲ್ಲುತ್ತೆ, ಇದೆಲ್ಲವನ್ನು ನೀವು ಒಂದ್ಸಲ ಇಲ್ಲಿ ಕೇಳೋದಕ್ಕಿಂತ ನಿಮ್ಮ ಸ್ಕೂಲ್ಗಳಲ್ಲಿ ಈ ತರ ಕಾಂಪಾಸ್ ಇದ್ರೆ ನಿಮ್ಮ ಟೀಚರ್ನ ಕೇಳಿ ಒಂದ್ಸಲ ಅದನ್ನ ವರ್ಕ್ ಮಾಡಿದ್ರೆ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅಂಡ್ ಎಲ್ಲಾದ್ರೂ ಸಿಕ್ಕಿದ್ರೆ ಅಥವಾ ಶಾಪ್ ಬುಕ್ ಸ್ಟೋರ್ಸ್ಗಳಲ್ಲಿ ಸಿಂಪಲ್ ಕಾಂಪಾಸ್, ಮ್ಯಾಗ್ನೆಟಿಕ್ ಕಾಂಪಾಸ್ ಸಿಕ್ಕಿದ್ರೆ ಅದನ್ನು ಸಹ ನೀವು ತಗೊಂಡು ನೀವು ಡೈರೆಕ್ಷನ್ಸ್ ನೋಡ್ಕೋಬಹುದು. ಇಲ್ಲ ತುಂಬಾ ಬೆಸ್ಟ್ ಅಂದ್ರೆ ನಿಮ್ಮ ಮೊಬೈಲ್ಸ್ಗಳಲ್ಲೂ ಕಾಂಪಾಸ್ ಅಂತ ಇದೆ, ಅದನ್ನು ಸಹ ಯೂಸ್ ಮಾಡಿ ನೀವು ಅದನ್ನ ಹಿಡ್ಕೊಂಡು ಆನ್ ಮಾಡ್ತಾ ನಡ್ಕೊಳ್ತಾ ಹೋಗ್ತಿದ್ರೆ ಅದು ಡೈರೆಕ್ಷನ್ಸ್ನ ತೋರಿಸ್ತಾ ಹೋಗ್ತದೆ. ಅಟ್ಲೀಸ್ಟ್ ಮೊಬೈಲ್ಗಳಲ್ಲೂ ನೀವು ಅದು ಹೇಗೆ ವರ್ಕ್ ಮಾಡುತ್ತೆ ಅಂತೇಳಿ ನೋಡ್ಬೋದು. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ನಾವು ಆಕ್ಟಿವಿಟಿ 4.4 ಮಾಡೋಣ. ಏನಾದ್ರು ಅರ್ಥ ಆಗಲಿಲ್ಲ, ಡೌಟ್ಸ್ ಇತ್ತು ಅದನ್ನ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಅಂಡ್ ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ. ಬಿಕಾಸ್ ಅವರು ಶೇರ್ ಮಾಡ್ಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಶೇರ್ ಮಾಡಿದ್ರೆ ಅವರ ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಅವರು ಒಂದ್ಸಲ ಸೈನ್ಸ್ನ ಕನ್ನಡದಲ್ಲಿ ಕೇಳಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅಂಡ್ ಅರ್ಥ ಆದರೆ ಸೈನ್ಸ್ ಏನು ಟಫ್ ಅನ್ಸಲ್ಲ. ಹಾಗಾಗಿ ಓಕೆ, ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೋಟ್ಸ್ ಬೇಕಾದರೆ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ. ಆ್ಯಂಡ್ ನಿಮಗೆ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಹೆಚ್ಚಿನ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು, ಆಬ್ಜೆಕ್ಟಿವ್ ಟೈಪು ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ವೆಂಟ್ ಚಾನಲ್ ಇದೆ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಅಲ್ಲೂ ಸಹ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿದ್ರೆ ಸಿಗುತ್ತೆ. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಬೇಕು. ಟ್ರೈ ಮಾಡಿ, ಅದನ್ನು ಸಹ ಅಡಿಷನಲ್ ಕ್ವಶನ್ಸ್ ಆಗಿ ಬರ್ತಿಟ್ಕೊಳ್ಳಿ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ನೋಡಿ. ವಾಟ್ ಈಸ್ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್? ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಅಂದ್ರೆ ಏನು? ಅಂಡ್ ವಾಟ್ ಈಸ್ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್? What do you observe if we use a small iron bar in the finding the direction? ಡೈರೆಕ್ಷನ್ ಕಂಡುಹಿಡಿಯೋದಕ್ಕೆ ಐರನ್ ಬಾರ್ನ ಯೂಸ್ ಮಾಡಿದ್ರೆ ಏನನ್ನ ಗಮನಿಸ್ತೀರಾ? ಇದೇ ಬರೀರಿ, ಅಲಾಂಗ್ ನಾಟ್ ಡೈರೆಕ್ಷನ್ ಇಟ್ ಡಸ್ ನಾಟ್, ಇಟ್ ಕ್ಯಾನ್ ರೆಸ್ಟ್ ಅಲಾಂಗ್ ದ ಡೈರೆಕ್ಷನ್. ಬರೀ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಈಸ್ ಆಲ್ವೇಸ್ ರೆಸ್ಟ್ ಅಲಾಂಗ್ ಡ್ಯಾಶ್ ಡೈರೆಕ್ಷನ್. ಯಾವ ಡೈರೆಕ್ಷನ್ಗೆ ಬರುತ್ತೆ?
and the magnetic compass is where we used the magnetic compass. Magnetic compass na elli ಬಳಸ್ತಾರೆ because the finding direction. What is magnetic compass? Is one of the small devices. What is magnetic compass and where it used? Explain the structure or the working of magnetic compass. Magnetic compass ಹೇಗಿರುತ್ತೆ, ನೀಡಲ್ಸು ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ. ಇದಿಷ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ. ದ ಕಾಂಪಾಸ್ ಇಸ್ ಕೆಪ್ಟ್ ಇನ್ ಎ ಪ್ಲೇಸ್ ವೇರ್ ದ ವಿಶ್ ಟು ಡೈರೆಕ್ಟ್ ಆಫ್ಟರ್ ಸಮ್ ಟೈಮ್. ಇಲ್ಲಿಂದ ಆದರೂ ಆಗುತ್ತೆ, ಬಟ್ ಹೇಗಿರುತ್ತೆ ಅಂತ ನೀವು ಇಲ್ಲೇ ಸಿಗುತ್ತೆ. ನೀಡಲು ಬ್ಯಾಲೆನ್ಸ್. ಈ ಮ್ಯಾಗ್ನೆಟಿಕ್ ಕಾಂಪಾಸ್ ಯೂಶುವಲಿ ಇಲ್ಲಿಂದ ಎಕ್ಸ್ಪ್ಲೈನ್ ದ ಮ್ಯಾಗ್ನೆಟಿಕ್ ಕಾಂಪಾಸ್. ಶಾರ್ಟ್ ಎ ನೋಟ್ ಆನ್ ಮ್ಯಾಗ್ನೆಟಿಕ್ ಕಾಂಪಾಸ್ ಅಂದರೆ ಇದನ್ನೇ ಬರೀರಿ. ಓಕೆನಾ? ಇದಿಷ್ಟು ತಿಳ್ಕೊಂಬಿಟ್ಟು ಕ್ವಶನ್ಸ್. ಓಕೆ ಮಾಡಿ ಸ್ಟೂಡೆಂಟ್, ನೀವು ಆನ್ಸರ್ ಮಾಡಿ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್. ಥ್ಯಾಂಕ್ ಯು.